ಮಾರ್ಕೆಟ್ಗೆ ಸರ್ಪ್ರೈಸ್ ವಿಸಿಟ್, ಸಚಿವರೇ ಶಾಕ್. ಸಚಿವ ಶಿವಾನಂದ ಪಾಟೀಲ್ ಎದುರೇ ಜಟಾಪಟಿಯಾಗಿರುವಂಥದ್ದು. ಮಾರ್ಕೆಟ್ಗೆ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟಿದ್ದಾರೆ, ಸಚಿವರೇ ಶಾಕ್ ಆಗಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಎದುರೇ ಜಟಾಪಟಿಯಾಗಿರುವಂಥದ್ದು. ಮಿನಿಸ್ಟರ್ ಮುಂದೆನೆ ಕೈ ಮಿಲಾಯಿಸಿದ್ರು ವರ್ತಕರು. ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪೊಲೀಸರು ಹರಸಾಹಸ ಪಟ್ಟರು. ಬೆಳಗಾವಿಯ ಎಪಿಎಂಸಿಗೆ ದಿಢೀರ್ ಭೇಟಿ ನೀಡಿದಂತಹ ಸಚಿವರು ಇದೇ ಸಂದರ್ಭದಲ್ಲಿ ಕೈ ಮಿಲಾಯಿಸುವಂತಹ ಘಟನೆ ನಡೆದಿದೆ. ನಮಗೆ ಎಪಿಎಂಸಿ ಮಾರ್ಕೆಟ್ನಲ್ಲಿ ಅನ್ಯಾಯ ಆಗ್ತಿದೆ, ಒಬ್ಬರೇ 4-5 ಮಳಿಗೆ ಪಡೆದು ವ್ಯಾಪಾರ ಮಾಡುತ್ತಿದ್ದಾರೆ. ಖಾಸಗಿ ಮಾರುಕಟ್ಟೆ ಬಂದಾಗಿರೋದ್ರಿಂದಲೂ ಕೂಡ ಸಮಸ್ಯೆಯಾಗ್ತಿದೆ. ಪ್ರಭಾವ ಇರೋರೇ ಹೆಚ್ಚು ಮಳಿಗೆ ಪಡೆದು ವ್ಯಾಪಾರ ಮಾಡ್ತಿದ್ದಾರೆ. ವರ್ತಕರ ಆರೋಪ ಪ್ರತ್ಯಾರೋಪದ ನಡುವೆ ಸಚಿವರೇ ಕಂಗಾಲಾಗಿ ನಿಂತರು. ಒಂದು ಸೆಕೆಂಡ್, ಮಾರ್ಕೆಟ್ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಂತಹ ಸಂದರ್ಭದಲ್ಲಿ ಸಚಿವರೇ ಶಾಕ್ ಆಗಿದ್ದಾರೆ. ವರ್ತಕರು ಆರೋಪ ಪ್ರತ್ಯಾರೋಪಗಳ ನಡುವೆ ಸಚಿವರಿಗೆ ಕಂಗಾಲಾಗಿರುವಂಥದ್ದು. ಸಚಿವ ಶಿವಾನಂದ ಪಾಟೀಲ್ ಎದುರು ಜಟಾಪಟಿ ನಡೆದಿದೆ. ಮಿನಿಸ್ಟರ್ ಮುಂದೆನೆ ವರ್ತಕರು ಕೈ ಮಿಲಾಯಿಸುವಂತಹ ಹಂತಕ್ಕೆ ಹೋದ್ರು. ಒಬ್ಬರೇ 4-5 ಮಳಿಗೆಗಳನ್ನ ಪಡೆದು ವ್ಯಾಪಾರ ಮಾಡಿದ್ರೆ ಹೆಂಗೆ? ಅಧಿಕಾರ ಇರೋರು, ಪ್ರಭಾವ ಇರೋರು ಹೆಚ್ಚು ಮಳಿಗೆಗಳನ್ನ ತಗೊಂಡು ವ್ಯಾಪಾರ ಮಾಡ್ತಾರೆ ಅಂತಂದ್ರು. ಎಲ್ಲ ಜಟಾಪಟಿ ನಿಭಾಯಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟರು. ಬೆಳಗಾವಿಯ ಎಪಿಎಂಸಿಗೆ ದಿಢೀರಾಗಿ ಭೇಟಿ ನೀಡಿದ್ರು ಸಚಿವರು. ಇದೇ ಸಂದರ್ಭದಲ್ಲಿ ನಮಗೆ ಎಪಿಎಂಸಿ ಮಾರ್ಕೆಟ್ನಲ್ಲಿ ಅನ್ಯಾಯ ಆಗ್ತಿದೆ ಅಂತ ವರ್ತಕರು ಕೂಗು ಕೇಳಿಬಂತು. ಆಫೀಸಿಯಲಿ ಎಲ್ಲ ಇದು ಕಾಯ್ದೆಯಲ್ಲಿ ಆಗಿದೆ. ಅದನ್ನು ನಮ್ದು ಎಲ್ಲಾರ್ದ ಒಂದ್ ಜಾಗ ವ್ಯವಸ್ಥೆ ಮಾಡಿ ಒಂದು ಜೊತೆ ಇದು ಸುಮ್ಮನೆ ಹೇಳೋದ ಬ್ಯಾಡ್ರಿ. ಇಲ್ಲಿ ಆಯ್ತಾ ಅಲ್ಲೇ ಐತಾ ಅಲ್ಲೇ ಐತ ಅದು ಆಗಂಗಿಲ್ಲ ಸರ್. ಯಾಕಂದ್ರೆ ಈಗ ರೈತ ಎಲ್ಲಾರ್ದ ಪರಿಚಯ, ಅವ್ರ ಅಂಗಡಿಗೆ ಹೋಗ್ತಾರೆ, ಅವ್ರ ಗಿರಾಕ ಅವ್ರ ಕಡೆ ಹೋಗ್ತಾರೆ ಸರ್. ಇವ್ರ ಬರೀ 2-3 ಅಂಗಡಿ ತಗೊಂಡಾರ. ಅವಾಗ 1 ಲಕ್ಷ ರೂಪಾಯಿ ಬಾಡಿಗೆ ತಿಂದಾರ. ಈಗ ಬಾಡಿಗೆ ತಿನ್ನಬೇಕಂತ ಎಲ್ಲ ಬೇರೆ ಏನಿಲ್ಲ. ಹಂಗ ರೈತ ಯಾಕೆ ಬರ್ತಿದ್ರು ನಮ್ ಕಡೆ? ಈಗ ಸಂಡೇ ಮಾರ್ಕೆಟ್ ಒಳಗೆ ಜಾಗ ಏನಿಲ್ಲ, ರೋಡ್ ಅದ, ಗಾಡಿ ಹೋಗಂಗಿಲ್ಲ. ಒಂದ್ 10 ಗಾಡಿ ಕೈ ಗಾಡಿಗೂ ಸುದ್ದ ಹೋಗಂಗಿಲ್ಲ ಸರ್. ಆದ್ರೂ ರೈತ ಅಲ್ಲೇ ಬರತ್ತಾರ, ಗಿರಾಕನು ಅಲ್ಲೇ ಬರತ್ತಾರ ಸರ್. ಯಾಕೆ ಬರತ್ತಾರ ಸರ್? ಕೇಳಿ ಸರ್. ಅದ್ರಾಗ 23 ಅಂಗಡಿ ಇದ್ದು ಸರ್. ಲಿಸ್ಟ್ ಐತೆ ನಮ್ ಕಡೆ, ಅವಾಗ ಕೊಟ್ಟಿದ್ದೆ. ಇಲ್ಲಿ 20 ಹೇಳಿ ಸರ್. ಎಷ್ಟು ಬ್ಯಾಲೆನ್ಸ್ ಎಷ್ಟು ಹೇಳ್ರಿ? ಬ್ಯಾಲೆನ್ಸ್ ಅಷ್ಟು ಹೇಳ್ರಿ ಸರ್. ಸಚಿವರು ಮಾರ್ಕೆಟ್ಗೆ ದಿಢೀರ್ ಅಂತ ಭೇಟಿ ಕೊಟ್ಟರು, ಸರ್ಪ್ರೈಸ್ ವಿಸಿಟ್ ನೀಡಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಎದುರೇ ಅಲ್ಲಿ ವರ್ತಕರ ಜಟಾಪಟಿ ಶುರುವಾಗಿದೆ. ಒಬ್ಬೊಬ್ಬರಿಗೆ 4-5 ಮಳಿಗೆಗಳನ್ನ ಕೊಟ್ರೆ ಹೆಂಗೆ? ಒಬ್ಬೊಬ್ಬರು 4-5 ಮಳಿಗೆಗಳನ್ನ ಪಡೆದು ವ್ಯಾಪಾರ ಮಾಡ್ತಿದ್ದಾರೆ. ಖಾಸಗಿ ಮಾರುಕಟ್ಟೆ ಬಂದಾಗಿರೋದ್ರಿಂದಲೂ ಸಮಸ್ಯೆಯಾಗ್ತಿದೆ. ಪ್ರಭಾವ ಇರೋರೇ ಹೆಚ್ಚು ಮಳಿಗೆಗಳನ್ನ ಪಡೆದ್ರೆ ಉಳಿದವರಿಗೆ ತೊಂದರೆ ಆಗ್ತಿದೆ. ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಮಾರ್ಕೆಟ್ ವ್ಯವಸ್ಥೆಯ ಕುರಿತು. ಎಪಿಎಂಸಿಗೆ ದಿಢೀರ್ ಭೇಟಿ ನೀಡಿದಾಗ ಸಚಿವರಿಗೆ ಆದಂಥ ಶಾಕ್ ಇದು.